ಇಲ್ಲಿಂದ ಹೋಗ್ತಾ ಒಂದು ಮಾತು ಕೊಟ್ಟು ಹೋಗ್ತೀನಿ, ನೆಕ್ಸ್ಟ್ ಇಯರ್ ನಿಮಗೆ ಪ್ರೇಮ್ ಲೋಕ ರೆಡಿ. ಧೈರ್ಯವಾಗಿ ಬಂದು ನಿಂತ್ಕೋತೀನಿ. ಎಕ್ಸ್ಪೆರಿಮೆಂಟ್ ಅಲ್ಲ, ನಿಮಗೆ ಇಷ್ಟ ಆಗೋ ಸಿನಿಮಾನೇ ಮಾಡ್ತೀನಿ ನಾನು. ರಿಜಿಸ್ಟ್ರಾರ್ ರವಿಚಂದ್ರನ್ ಅಂದಾಕ್ಷಣ ತಟ್ಟನೆ ನೆನಪಾಗುವ ಸಿನಿಮಾ ಪ್ರೇಮಲೋಕ. ಈ ಸಿನಿಮಾ ಒಂದಲ್ಲ ಎರಡಲ್ಲ ಸಾಕಷ್ಟು ದಾಖಲೆಯನ್ನ ಸೃಷ್ಟಿಸಿದೆ. ಇಲ್ಲಿಯವರೆಗೂ ಪ್ರೇಮಲೋಕ ಎವರ್ಗ್ರೀನ್ ಸಿನಿಮಾಗಳ ಸಾಲಿನಲ್ಲಿ ಕಾಣಿಸಿಕೊಳ್ತಿದೆ. ಈ ಸಿನಿಮಾದ ಭಾಗ 2 ಮಾಡುವ ಬಗ್ಗೆ ರವಿಚಂದ್ರನ್ ಹೇಳಿದ್ದಾರೆ. ಹಂಪಿ ಉತ್ಸವದಲ್ಲಿ ಅತಿಥಿಯಾಗಿ ಪಾಲ್ಗೊಂಡಿದ್ದ ರವಿಚಂದ್ರನ್ ತಮ್ಮ ಪ್ರೇಮಲೋಕ 2 ಚಿತ್ರದ ಕನಸನ್ನ ಅಭಿಮಾನಿಗಳ ಮುಂದೆ ಹಂಚಿಕೊಂಡ್ರು. ಜೊತೆಗೆ ಈ ಸಿನಿಮಾದಲ್ಲಿ ಬರೋಬ್ಬರಿ 25 ಹಾಡುಗಳು ಇರಲಿವೆ ಎಂದು ಅಚ್ಚರಿಕೆಯ ಹೇಳಿಕೆಯನ್ನು ನೀಡಿದ್ರು. 25 ಹಾಡುಗಳು ಇರಲಿವೆ ಎನ್ನುವ ಮಾತು ಕೇಳುತ್ತಿದ್ದಂತೆಯೇ ಸ್ವತಃ ಸಚಿವರಾದ ಜಮೀರ್ ಅಚ್ಚರಿ ವ್ಯಕ್ತಪಡಿಸಿದ್ರು. ಹೌದು, ಪ್ರೇಮಲೋಕ ಸಿನಿಮಾದ ಅಷ್ಟೂ ಹಾಡುಗಳು ಹಿಟ್ ಆಗಿದ್ವು. ಈ ಹೊತ್ತಿಗೂ ಈ ಹಾಡುಗಳು ಟ್ರೆಂಡಿಂಗ್ನಲ್ಲಿವೆ. ಅಂಥದ್ದೇ ಮತ್ತಷ್ಟು ಹಾಡುಗಳನ್ನ ಪ್ರೇಮಲೋಕ 2 ಚಿತ್ರಕ್ಕೆ ಅಳವಡಿಸಲಿದ್ದಾರಂತೆ ರವಿಚಂದ್ರನ್. ಈ ಹಾಡುಗಳು ಕಥೆಯ ರೂಪದಲ್ಲೂ ಬರಲಿವೆ ಎನ್ನುವುದು ವಿಶೇಷ. ಹಂಪಿ ಉತ್ಸವ ಅಂತ ಆಗ್ಬೇಕು. ನಾವು ಪ್ರತಿ ವರ್ಷ ಇದು ದೊಡ್ಡದಾಗ್ತಾ ಹೋಗ್ಬೇಕೆ ಹೊರತು ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು 36 ವರ್ಷದ ಹಿಂದೆ ನಮ್ಮ MP ಪ್ರಕಾಶ್ ಅವ್ರ ಮಗಳು ಹೇಳ್ತಾ ಇದ್ರು, ಇವಾಗ ಅಣ್ಣ ನಾವು ನಿಮ್ಮ ಪಿಕ್ಚರು ಮದುವೆ ಮಾಡಿಕೊಂಡು ನಾವು ಪ್ರೇಮ್ಲೋಕ ನೋಡಕ್ಕೆ ಹೋದ್ವಿ ಅಂತ. 36 ವರ್ಷ ಆದರೂ ಪ್ರೇಮ್ಲೋಕ ಮರೆಯೋಕ್ಕಾಗಲ್ಲ ಜನದ ಕೈಲಿ. ಅಂದರೆ ಇನ್ನೇನ್ರಿ ಸಾಧಿಸೋದು ನಾನು ಅಲ್ವಾ? ಒಟ್ಟಿನಲ್ಲಿ ನನ್ನನ್ನು ಜಮೀರ್ ಅಹಮದ್ ಅವರು, ದಿವಾಕರ್ ಅವರು, ಆನಂದ್ ಸಿಂಗ್ ಅವರು, ಇನ್ನು ತುಂಬ ಜನ ಇದ್ರೆ ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ. ನನ್ನನ್ನು ಇಲ್ಲಿ ಕರೆಸಿರೋದಕ್ಕೆ, ನಿಮ್ಮನ್ನು ಭೇಟಿ ಮಾಡೋದಕ್ಕೆ, ಇಲ್ಲಿಂದ ಹೋಗ್ತಾ ಒಂದು ಮಾತು ಕೊಟ್ಟು ಹೋಗ್ತೀನಿ, ನೆಕ್ಸ್ಟ್ ಇಯರ್ ನಿಮಗೆ ಪ್ರೇಮ್ ಲೋಕ ರೆಡಿ. ಧೈರ್ಯವಾಗಿ ಬಂದು ನಿಂತ್ಕೋತೀನಿ. ಎಕ್ಸ್ಪೆರಿಮೆಂಟ್ ಅಲ್ಲ, ನಿಮಗೆ ಇಷ್ಟ ಆಗೋ ಸಿನಿಮಾನೇ ಮಾಡ್ತೀನಿ ನಾನು. ನನಗೆ ಇಷ್ಟ ಆಗೋ ಸಿನಿಮಾ ಅಲ್ಲ ಇದು, ನಿಮಗೆ ಇಷ್ಟ ಆಗೋ ಸಿನಿಮಾ. ಪ್ರತಿ ಕುಟುಂಬ, ಪ್ರತಿ ಮನೆಯಲ್ಲಿ ಒಬ್ಬೊಬ್ರು ಮೆಲುಕು ಹಾಕಬೇಕು, ತಾಳ ಹಾಕಬೇಕಿದು ಸಿನಿಮಾ. ಅದು ನಾನು ಮಾಡುವಂಥ ಸಿನಿಮಾ. ಕಡಿಮೆ ಹಾಡಿರಲ್ಲ, ಬರೀ ಒಂದು 20-25 ಹಾಡಿರುತ್ತೆ ಅಷ್ಟೇ. ಶುರು ತಾಳ ಹಾಕಿದ್ರೆ ಕೊನೆಯವ್ರಿಗೂ ತಾಳ ಹಾಕ್ತಾನೆ ಆಚೆ ಬರ್ಬೇಕು ನೀವು. ಆ ಥರ ಒಂದು ಸಿನಿಮಾ ಮಾಡಿಕೊಡ್ತೀನಿ ನಿಮಗೆ. ನನಗೆ ಸಿನಿಮಾ ಮಾಡೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ನನ್ನನ್ನು ಇಲ್ಲಿ ಬಂದಾಗ ಜಮೀರ್ ಅಹಮದ್ ಆಗಲಿ, ನಮ್ಮ ಆನಂದ್ ಸಿಂಗ್ ಅವರಾಗಲಿ, ದಿವಾಕರ್ ಅವರಾಗಲಿ, ಯಾರು ಎಲ್ಲೂ ನಮಗೆ ಸಿಕ್ಕಿರಲ್ಲ. ಆದರೆ ನಮ್ಮನ್ನು ನೋಡಿದ ತಕ್ಷಣ ಪರಿಚಯ ಇರೋರು ಇವರು, ನಮ್ಮ ಸಂಬಂಧಿಕರು ಇವರು, ನಮ್ಮ ಜೊತೆ ಇರೋರು ಇವರು ಅಂತ ಕರೀತಾರಲ್ಲ ನಮ್ಮನ್ನು, ಅಷ್ಟೇ ಸಾಕು. ಇವಾಗ ನಿಮಗೂ ನನ್ನ ಪರಿಚಯ ಇಲ್ವಾ? ನಿಮ್ಮ ಜೊತೆಯಲ್ಲಿ ಹುಟ್ಟದೇ ಇರ್ಬೋದು, ಬಟ್ ಪರದೆಯಲ್ಲಿ ನಿಮ್ಮ ಜೊತೆಲೇ ಇದ್ದೀನಿ ನಾನು. ಅದು ತುಂಬ ಮುಖ್ಯ. ಈ ಸ್ನೇಹ, ಈ ಪ್ರೀತಿ ನನ್ನ ಮೇಲೆ ಹೀಗೆ ಇರಲಿ. ನಾನು ಎಷ್ಟು ದುಡ್ಡು ಹೋಗಲಿ, ದುಡ್ಡು ಬರಲಿ, ಸಿನಿಮಾ ಬಿಟ್ಟರೆ ಬೇರೆ ಏನು ಮಾಡೋಕ್ಕೆ ಬರೋದು ಇಲ್ಲ, ಬೇರೆ ಮಾಡೋದು ಇಲ್ಲ ಇಂತ ಹೇಳ್ತಾ, ಈ ಜಮೀರ್ ಅಹಮದ್ ಅವರು ಯಾವಾಗಲೂ ಒಂದು ತಲೆಯಲ್ಲಿ ಇಟ್ಕೊಳ್ರಿ. ಅವ್ರು ಮಾತಾಡೋದು ಕೇಳಿಸಿದ್ದೀರಲ್ಲ ನಿಮಗೆ, ತದ್ಕ ಪುದ್ಕ ಅಂತ ಮಾತಾಡ್ತಾರೆ ಅಲ್ವಾ? ಬಟ್ ಆದರೆ ಅವ್ರು ಹೇಳೋದನ್ನ ಒಪ್ಪಿಸ್ತಾರೆ. ಏನು ಹೇಳ್ಬೇಕಂತಿದ್ದಾರೋ ಅದನ್ನ ಪಟ್ ಅಂತ ಬಿಡ್ತಾರೆ ಅವರು. ಸೊ ಭಾಷೆ ಎಲ್ಲ ಮುಖ್ಯ, ನಾನು ಹೇಳಿದ್ದು ಮುಖ್ಯ, ನಾನು ಹೇಳ್ಬೇಕಾಗಿದ್ದು ಮುಖ್ಯ. ನನಗೆ ಭಾಷೆ ಬರಲಿಲ್ಲ ಅಂತ ಒಳಗಿಟ್ಕೊಳ್ಳಿಲ್ಲ ಅವರು. ಮನಸ್ಫೂರ್ತಿ ಮಾಡ್ತಾರೆ, ಮನಸ್ಫೂರ್ತಿಯಿಂದ ಕೆಲಸ ಮಾಡ್ತಾರೆ. ಎಲ್ಲಿ ಸಿಕ್ಕಿದ್ರು, ಯಾವಾಗ ಸಿಕ್ಕಿದ್ರು ಇದೇ ಥರ ನಗ್ತಾರೆ. ಒಳ್ಳೆ ಗುಣ ಇದೆ. ಈ ಗುಣ ಹೀಗೆ ಇರಲಿ ಸರ್ ನಿಮ್ಮದು. ಸರ್ ನಿಮ್ಮ ಬಗ್ಗೆ ಮಾತಾಡ್ತಾರೆ, ಪೇಪರ್ ಓದ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರಲ್ರಿ ನೀವು. ವೇಸ್ಟ್ ಆಯ್ತಲ್ರಿ ಭಾಷಣ ಮಾಡಿದ್ದು. ನೋಡಿ ಅವ್ರ ಬಗ್ಗೆ ಮಾತಾಡೋದು ಹಿಂಗೆ, ನಮ್ಮ ಮಾತುಗಳು ಬೆಲೆ ಇಲ್ಲ ಅಲ್ವಾ? ಕೇಳಿಸ್ಕೊಂಡ್ರಾ? ಓಕೆ ಆಯಿತು, ಚಲೋ ನಾವು ಮಾಡ್ತೀವಿ. ಓಕೆ ಚಲೋ, ಎಲ್ಲ ಖುಷಿ ಆಯ್ತು ನಿಮ್ಮನ್ನು ನೋಡಿದ್ದು. ಮತ್ತೆ ಪ್ರೇಮ್ ಲೋಕ ಬಂದಾಗ ಮತ್ತೆ ನೆಕ್ಸ್ಟ್ ಉತ್ಸವಕ್ಕೆ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ ರೀ ನಾನು.